ಹಾ, ಬೊಮ್ಮಾಟ್ ಬಸಣ್ಣ ಅವ್ರೆ, ನಮಸ್ತೆ. ಸರ್ ನಮಸ್ತೆ ಸರ್, ಹೇಳಿ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕಾರ್ಯಕ್ರಮಗಳಲ್ಲಿ ಬಿಸಿ ಇರ್ತೀರಿ. ನಾನು ನಿಮ್ದು ಒಂದು ಇಂಟರ್ವ್ಯೂ ಮಾಡಿದಾಗ ಆ ತಿಂಗಳು ಪೂರ್ತಿ ಶೆಡ್ಯೂಲ್ ಇತ್ತು ನಿಮ್ದು. ಸರ್ ಹೋಗಿದ್ದು ಸರ್, ನಿನ್ನ ನೈಟ್ ಕೂಡ ಕಂದಗಲ್ ಹೋಗಿದ್ವಿ ಸರ್. ಓಕೆ. ಸದ್ಯ ನಿಮಗೆ ವಿಷಯ ಗೊತ್ತಿದೆ, ಮ್ಯೂಸಿಕ್ ಮೈಲಾರಿ, ನಿಮ್ಮ ಕೋ ಸಿಂಗರ್, ನೀವೆಲ್ಲ ಅನೇಕ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀರಿ. ನಿಮಗೆ ಈ ಸುದ್ದಿ ಕೇಳಿ ಏನ್ ಅನಿಸ್ತು ಸರ್? ಶಾಕ್ ಆಯ್ತಾ ಅಥವಾ ಏನ್ ಅನ್ಕೊಂಡ್ರಿ ನೀವು? ಇದು ಸತ್ಯ ಅಂತ ನಂಬುದ್ರಾ ಏನು ಅಂತ? ಇನ್ನೂ ನಂಬಕ್ ಆಗ್ತಾ ಇಲ್ಲ ಸರ್ ಸತ್ಯ ಅಂತ ಹೇಳಿ. ಯಾಕಂದ್ರೆ ಸರ್ ಬಹಳ ಬೇಜಾರಾಗುತ್ತೆ ಸರ್. ಜೊತೆಗಿದ್ದ ಕಲಾವಿದ್ರು ಹಿಂಗ ಆದ್ನಲ್ಲಪ್ಪ ಅಂತ ಒಂದು ಬೇಜಾರ ಆಗತ್ತ ಸರ್. ಆದಷ್ಟು ಸುಳ್ಳು ಆದ್ರೂ ಬಹಳ ಚಲೋ ಆಗತ್ತ ಸರ್. ಅಲ್ಲ, ಹುಡುಗಿ ತುಂಬಾ ಸೀರಿಯಸ್ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಲಾಡ್ಜ್ ಕರ್ಕೊಂಡು ಹೋಗಿ ನನ್ನನ್ನ ಕೆಟ್ಟದಾಗ ಬಳಸ್ಕೊಂಡ್ರು, ಈ ತರ ಒಂದು 6-7 ಜನರು ಈ ರೀತಿಯಾಗಿ ಏಕಾಏಕಿಗೆ ಆ ಹುಡುಗಿನ ದುರ್ಬಳಕೆ ಮಾಡ್ಕೊಳ್ತಾರೆ. ಅಂದ್ರೆ ನೀವು ಇದೇ ತರ ಟೀಮ್ ನೊಂದಿಗೆ ಹೋಗ್ತಾ ಇರ್ತೀರಿ, ಆತರ ಚಾನ್ಸಸ್ ಇರುತ್ತೆ ಸರ್. ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಿ ಹೆಣ್ಮಕ್ಳನ್ನ ಅಂತ ನೀವು? ನಮ್ದು ಕಾರ್ ಗಾಡಿ ಸರ, ನಾವು ಹೆಣ್ಮಕ್ಳು ಕರ್ಕೊಂಡ್ ಬರ್ತೀವಿ ಸರ್, ಇಲ್ಲ ಅಂತಲ್ಲ. ಅವ್ರನ್ನ ನಡರಾತ್ರಿ ರಸ್ತೆದಾಗ ಇದು ಎಲ್ಲಿ ಬಿಡುದ್ರು ಸರ್. ಅವ್ರನ್ನ ಒಂದ್ ಮೆಟ್ಟಿಗೆ ಒಂದ್ ಬಸ್ ಸ್ಟ್ಯಾಂಡ್ ಒಟ್ಟು ঘরದಿಂದ ಬಸ್ ಸ್ಟ್ಯಾಂಡ್ ಹೋಗ್ರಿ, ಹೆಣ್ಮಕ್ಳನ್ನ ಸೇಫ್ ಆಗಿ ಅವ್ರನ್ನ ಕಳಿಸಿ ಬಿಟ್ಟ ಹೋಗುದು ಸರ್. ಬಟ್ ನಿಮ್ಮಲ್ಲಿ ಡ್ಯಾನ್ಸ್ ಮಾಡಕ್ ಬರ್ತಾರಲ್ಲ ಸರ್, ಈ ಕೇಸಲ್ಲಿ ನಾವು ಆ ಹುಡುಗಿನು ಮೈನರ್ ಸರ್, ಚಿಕ್ಕ ಹುಡುಗಿ ಆಗಿರೋದ್ರಿಂದ ಆ ತರದವರು ಇರ್ತಾರ ಸರ್ ನಿಮ್ ಕಾರ್ಯಕ್ರಮಗಳಿಗೆ? ತುಂಬಾ ಅದು ಪರ್ಮಿಷನ್ ಏನೋ ತಗೋಬೇಕಾಗಿರುತ್ತಂತೆ. ಆ ತರದವ್ರನ್ನು ಕೂಡ, ಮೈನರ್ ಹುಡುಗಿರ್ನು ಕೂಡ ನೀವು ಡ್ಯಾನ್ಸ್ ಕರ್ಕೊಂಡು ಹೋಗ್ತೀರಾ ಅಂತ ಕಾರ್ಯಕ್ರಮಗಳಿಗೆ? ಸರ್ ಅದು ಇಟ್ ದಿವ್ಸ ನಮಗೂ ಗೊತ್ತಿದ್ದಿಲ್ಲ ಸರ್. ಇದು ಹಿಂಗ ಆಗೋಣ ನಮಗ್ ಗೊತ್ತಾಗೈತ್ರಿ. ಅದು ಹೆಂಗಾಗತ್ತಂದ್ರ ಸರ್, ಒಂದೊಂದು ಪರಿಸ್ಥಿತಿಗಳು ಇರ್ತಾವ ಸರ್. ಈಗ ಒಬ್ರು ದುಡ್ದಾಗನ ಮನಿ ನಡಿಬೇಕು, ಒಬ್ಬರಿಂದ ಹಿಂಗ ಇರ್ತೈತಲ್ಲ ಸರ್. ಅದೇ ಗೊತ್ತಾಯ್ತು. ಅನಾಯಸವಾಗಿ ಒಂದ್ ಸ್ವಲ್ಪ ಏನಪ್ಪ ಒಂದು ಏನಾರ ಆದಿತ್ತಲ್ಲ ಒಂದು ಜೀವನಕ್ಕ ಅನ್ನುವಂತದ್ ಒಂದು ಬಡತನ ಪರಿಸ್ಥಿತಿ ಒಳಗ್ ಸರ್ ಹೊಟ್ಟಿ ಪಾಡಿಗೆ ಕಲಾವಿದ್ರು ಬರೋದು ನಾವ್ ನೋಡಿದ್ವಿ ಸರ್. ಹಾ ಸರ್. ಓಕೆ. ಈ ಮ್ಯೂಸಿಕ್ ಮೈಲಾರಿ ಸರ್ ಹೆಂಗ್ ಸರ್? ಅವ್ರ ಪರ್ಸನಲಿ, ಅವ್ರ ಕ್ಯಾರೆಕ್ಟರ್ ಹೇಗೆ, ಅವ್ರ ನಡತೆ, ನಿಮ್ ಜೊತೆಗಿದ್ದಾಗ ಜೊತೆ ಒಡನಾಟ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಹೇಗಿದ್ರು ಅಂತ? ನಮ್ ಕೂಡ ಇದ್ದಾಗೆಲ್ಲ ಚಂದ ಇದ್ರಿ ಸರ್. ಈಗ ಅದು ಅವ್ನ್ ದುರಾದೃಷ್ಟ ಸರ್, ಯಾಕೆ ಹಂಗ್ ಮಾಡಿದ್ನು ಅದು ನಮ್ಗ ತಿಳಿದಾಗೈತೆ. ಫ್ಯಾಮಿಲಿ ಎಲ್ಲ ಹುಡುಗ ಒಳ್ಳೆ ಹೆಸರು ಮಾಡಿದ್ದ. ಈಗ ನಾವು ಜಾನಪದ ಹಾಡ ಹಾಡ್ತೀವಿ ಅಂದ್ರು ಕೂಡ ನಮ್ಮ ಹಾಡುಗಳನ್ನ ಆಗ್ಲಿ ಮತ್ತೊಬ್ಬ ಗಾಯಕರ ಹಾಡುಗಳನ್ನ ಆಗ್ಲಿ ಹಾಡ್ತಾನಂದ್ರ ನಾವು ಎಷ್ಟು ಚಂದ ಹಾಡಿವೋ ನಮ್ಕಿಂತ ಅದ್ರ ಒಂದು ಪಟ್ಟು ಹೆಚ್ಚಿಗೆ ಚಂದ ಹಾಡಿದಾನ ಸರ್. ಮೈಲಾರಣ್ಣನ ಬಗ್ಗೆ ಯಾಕೆ ಮಾತಿಲ್ಲ, ಗಾಯನದ ಬಗ್ಗೆ. ಆದ್ರ ಅವ್ನ್ ದುರಾದೃಷ್ಟ, ಅವ್ನ್ ಕೆಟ್ಟ ಯಾಳೆ ಹತ್ತಿರೋ ಏನೈತಿರೋ ಯಾಕೆ ಹಂಗ್ ಮಾಡ್ಕೊಂಡು ಅದು ನಮ್ಗ ಸ್ವಲ್ಪ ಶಾಕ್ ಆದಂಗ ಸರ್. ಫ್ಯಾಮಿಲಿ ಇದೆ ಅಲ್ಲ ಸರ್ ಅವ್ರದ್ದು? ಫ್ಯಾಮಿಲಿ ಎಲ್ಲ ಇದೆ? ಐತ್ ಸರ್, ವೈನಿ ಅದಾರ ಸರ್, ಒಂದು ಹುಡುಗ ಐತ್ರಿ. ಚೆನ್ನಾಗಿದ್ರು ಫ್ಯಾಮಿಲಿಲೆಲ್ಲ? ಸರ್ ಚೆನ್ನಾಗಿದ್ರಿ ಸರ್. ಆದ್ರ ನಾವು ಅವ್ರ ಮನೆಗೆ ಒಮ್ಮೆ ಹೋಗಿಲ್ರಿ. ಮತ್ ಇನ್ನೊಮ್ಮೆ ಇರ್ತಿದ್ರು ಅಥವಾ ಒಳ್ಳೆ ಬಿಜಾಪುರದಾಗ ಆ ಕಡೆ ಇರ್ತಿದ್ರಿ. ನಮ್ಮ ಕುರಿ ಮರಿ ಆ ಕಡೆ ಈ ಕಡೆ ಒಂದಷ್ಟು ಬಂದ್ರಿ. ನಾವು ಹಿಂಗಾಗಿ ಮನೆಗೆ ಹೋಗಿರ್ತೀವ್ರಿ. ಅಲ್ಲ, ಏನ್ ನಿಮ್ಮಲ್ಲಿ ಕಾಂಪಿಟೇಷನ್ ಇರುತ್ತಾ ಸರ್? ಯಾರನ್ನಾದ್ರೂ ಕಾಲ್ ಎಳಿಬೇಕು ಆತ ಬೆಳೀತಾ ಇದ್ದಾನೆ ಅಂತ ಅಂದಾಗ ಆ ತರದ್ ಏನಾರು ಇದೆಯಾ ನಿಮ್ಮಲ್ಲಿ ಈ ಉತ್ತರ ಕರ್ನಾಟಕ ಭಾಗದ ಸಿಂಗರ್ಸ್ ಗಳಲ್ಲಿ? ಸರ್ ಅದು ಇರುತ್ತ ಸರ್. ಬಾಯಿ ಬಿಟ್ಟು ಯಾರು ಹೇಳಲ್ರಿ, ಮನುಷ್ಯನಾಗ ಇಟ್ಕೊಂತಾರ್ರಿ. ಬಾಯಿ ಬಿಟ್ಟು ಯಾರು ಹೇಳಲ್ಲ ಸರ. ಬಟ್ ಅವ ಒಳ್ಳೇದ ಆಗಾಕತೈತಿ, ಅವಂಗ ಒಳ್ಳೇದ ಮಾಡ್ಲಿಕ್ಕೆ ಅನ್ನೋದು ಇರಂಗಿಲ್ರಿ ಅವ್ರಿಗೆ. ಬಟ್ ಮನುಷ್ಯನಲ್ಲಿ ಕೆಟ್ಟ ಭಾವನೆ ಇರ್ತದ ಸರ್. ಅದು ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲ ಅಂತಾರಲ್ಲ, ಈಗ ಮೈಲಾರಣ್ಣ ಹಿಂಗ ಆಗೋಣ ಅದು ಒಬ್ಬೊಬ್ರು ಬಾಯಿಲಿ ಏನೇನೋ ಬರ್ತೈತ್ರಣ್ಣ, ಏನು ಮಾಡಕ್ಕಾಗಲ್ಲ. ಒಟ್ಟಾರೆ ಈ ನೀವೆಲ್ಲರೂ ಈ ಸಿಂಗರ್ಸ್ ಗಳೆಲ್ಲ ಮ್ಯೂಚುವಲ್ ಮಾತಾಡ್ಕೊಂಡ್ರ ಈ ಘಟನೆ ಆದ್ಮೇಲೆ? ಎಲ್ರು ಒಬ್ರಿಗೊಬ್ರು ಮಾತಾಡ್ಕೊಂಡ್ರ? ಇಲ್ಲ ಸರ್, ಇನ್ನೂ ಮಾತಾಡಿಲ್ಲ ಸರ್. ಅದು ಏನ್ ಆಗೈತಿ ಅನ್ನೋದು ಇನ್ನೂ ಪಕ್ಕಾ ನಮಗ ಕನ್ಫರ್ಮ್ ಆಗಿಲ್ಲ ಸರ್. ಆದ್ರ ದೇವರಲ್ಲಿ ಬೇಡ್ಕೊಳ್ಳೋದು ಏನಪ್ಪಾ ಅಂದ್ರ ಆದಷ್ಟು ಇದೆಲ್ಲಾ ಸುಳ್ಳು ಆಗಿಬಿಡ್ಲಿ, ಏನು ಇಲ್ಲ ಅನ್ನುವಂಥದ್ದು ಆಗಿಬಿಡ್ಲಿ ಅನ್ನುವಂಥದ್ದು ನಮ್ಗ ಆಸೆ ಸರ್. ಆತುರ ಕಾಡಕತ್ತೈತಿ. ಈಗ ಪೊಲೀಸರು ಬಂಧಿಸ್ಯಾರ ಅನ್ನೋದು ಸುದ್ದಿ ಬಂದೈತಿ. ಒಟ್ಟು ಈ ಮೈಲಾರಣ್ಣ ನಿನ್ನೆ ಹೇಳದಿಂದ ಏನು ಇಲ್ಲ, ಮೈಲಾರಣ್ಣ ನಿರಪರಾಧಿ ಅಂತಾರನ್ರಿ. ತಪ್ಪು ಮಾಡ್ಲಿಲ್ಲ ಅಂದ್ರ ನಿರಪರಾಧಿ ಆಗಿಬಿಟ್ರೆ ನಾವು ರೊಕ್ಕ ಹಾಕ್ತಾರೆ. ಫೋನ್ ಮಾಡಿದ್ರ ಅವ್ರಿಗೆ ನೀವು? ಇಲ್ಲ ಸರ್, ಈಗ ಪಾಪ ಅವ್ರು ಸಂಕಷ್ಟದಾಗ ಈಗ ನಾವು ಫೋನ್ ಹಚ್ಚಿ ಹಂಗ ಮಾತಾಡಕ್ ಬರ್ತೇಳ್ರಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾನು ಮರಿ ಪರಿ ನೂತ್ ಸಾಕತ್ತೀನಿ ತೋರಿ ಸರ್. ಸರಿ. ಹಾ ಸರ್.